ಇಸ್ಕಾನಿನ ಹೆಡ್ ಕುಕ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಪರಿಚಯ? ನಂದೀಶ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 18 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ಇವತ್ತು ಏನೇನು ವಿಶೇಷವಾಗಿ ಏನೇನು ಮಾಡ್ತಾ ಇದ್ದೀರಾ? ಇದು ಸ್ಪೆಷಲ್ ರೈಸು ಮಧ್ಯಾಹ್ನದ ಲಂಚ್ಗೋಸ್ಕರ. ಪುದೀನಾ ಪಲಾವ್. ಹಬ್ಬ ಆಗಿರೋದ್ರಿಂದ ವಿಶೇಷವಾಗಿ ಮಾಡಿರ್ತೀವಿ. ಇದು ಹನಿ ಕೇಕ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಜನಕ್ಕೆ ಇದು ಪ್ರಿಪೇರ್ ಮಾಡ್ತಾ ಇರೋದು? ನಾವು 1000 ಪ್ಲಾನ್ ಮಾಡಿದ್ದೀವಿ. 1000. ಅದು ಪನ್ನೀರ್ ಟೀಕಾ ಅಂತ. ನೈವೇದ್ಯಕ್ಕಿಟ್ಟು ಅಂದರೆ ಭಕ್ತಾದಿಗಳಿಗೆ ಪ್ರಸಾದ ಹಂಚುವಂಥದ್ದು. ಹೋಗ್ತಿದೆ. ಟೋಟಲ್ ಬಂದು 9 acres ಇದೆ. 9 acres ಅಲ್ಲಿ ನಾವು ಕಂಪ್ಲೀಟ್ ಇಟ್ಸ್ ಎ ಗ್ರೀನ್ ಬಿಲ್ಡಿಂಗ್. ಅಂದರೆ ನಾವು ಬಿಲ್ಡಿಂಗ್ ಇಂದ ಜಾಸ್ತಿ ಓಪನ್ ಸ್ಪೇಸ್ ಜಾಸ್ತಿ ಕೊಡ್ತಾರೆ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿನ ಇಸ್ಕಾನ್ ಟೆಂಪಲ್ ಇದ್ದೀವಿ. ಹರೇ ಕೃಷ್ಣ, ವೆಲ್ಕಮ್. ಆಗಸ್ಟ್ 15, 16, 2025 ಮೈಸೂರಿನ ಇಸ್ಕಾನ್ ಟೆಂಪಲ್ ಅಲ್ಲಿ ನಡೆದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ನೀವು ನೋಡಬಹುದು. ಹಾಗೆ ಮೇಜರ್ ಆಗಿ ಇಲ್ಲಿನ ಕಿಚನ್ ನಲ್ಲಿ ಹ್ಯೂಜ್ ಕ್ವಾಂಟಿಟಿ ಫುಡ್ ಪ್ರಿಪರೇಷನ್ ಕೂಡ ನೋಡಬಹುದು. ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಕಿಚನ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನಗೂ ಕೂಡ ಇದು ಫಸ್ಟ್ ಟೈಮ್ ಕಿಚನ್ ಒಳಗಡೆ ಹೋಗ್ತಾ ಇರೋದು. ಹೇಗಿದೆ ಕಿಚನ್, ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ, ಹಾಗೆ ನೈವೇದ್ಯಕ್ಕೆ ಹೇಗಿರ್ತಾರೆ, ಇದೆಲ್ಲ ನೋಡೋಣ ಬನ್ನಿ. ವೀಕ್ಷಕರೇ, ನಮಗೆ ಇಲ್ಲಿ ಇಸ್ಕಾನಿನ ಹೆಡ್ ಕುಕ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಪರಿಚಯ? ನಂದೀಶ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 18 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ಇವತ್ತು ಏನೇನು ವಿಶೇಷವಾಗಿ ಏನೇನು ಮಾಡ್ತಾ ಇದ್ದೀರಾ? ಇದು ಸ್ಪೆಷಲ್ ರೈಸು ಮಧ್ಯಾಹ್ನದ ಲಂಚ್ಗೋಸ್ಕರ. ಓಕೆ, ಅದು ವಾಲಂಟಿಯರ್ಸು ಮತ್ತು ನಮ್ಮ ಇದು ಯಾರು ಸರ್ವಿಸ್ ಕರೆದಿದ್ದೀವಿ ಅವ್ರಿಗೆಲ್ಲ ಪ್ರಸಾದ ವಿನಿಯೋಗ ಆಗುತ್ತೆ. ಇದು ಓಕೆ, ಇದು ಸ್ಪೆಷಲ್ ರೈಸು ಪುದೀನಾ ಪಲಾವ್. ಪುದೀನಾ ಪಲಾವ್. ಹಾಂ, ಗೋಡಂಬಿ ಎಲ್ಲ ಹಾಕಿದ್ದೀರಾ? ಹೌದು, ಹಬ್ಬ ಆಗಿರೋದ್ರಿಂದ ವಿಶೇಷವಾಗಿ ಮಾಡಿರ್ತೀವಿ. ಇದು ಸೊ ಇವತ್ತು ಏನೇನು ಇರುತ್ತೆ, ನಾಳೆ ಏನೇನು ಇರುತ್ತೆ? ಇವತ್ತು ಲಂಚು ಇರುತ್ತೆ. ಓಕೆ, ಏನೇನು ಲಂಚ್ಗೆ? ಲಂಚ್ಗೆ ಅನ್ನ, ಸಾಂಬಾರು, ಪಲ್ಯ, ಚಪಾತಿ, ನೆಕ್ಸ್ಟು ಇದು ಒಂದು ಕೂಟ್ ಇರುತ್ತೆ. ನೆಕ್ಸ್ಟು ಒಂದು ಸ್ಪೆಷಲ್ ರೈಸ್ ನೋಡಿ. ಇಷ್ಟು ಮಧ್ಯಾಹ್ನಕ್ಕೆ. ಸ್ವೀಟು ಮೂಂಗ್ ದಾಲ್ ಹಲ್ವಾ ಕೊಡ್ತೀವಿ. ಓಕೆ, ನಾಳೆಗೆ ನಮಗೆ ಏಕಾದಶಿದು ಇದೆ. ಏಕಾದಶಿ ಮಾಡೋಂಥವ್ರಿಗೆ ಅಂದರೆ ಅನುಕಲ್ಪ ಪ್ರಸಾದ, ಉಪವಾಸ ಇರೋದ್ರಿಂದ ಆ ಧಾನ್ಯ ಎಲ್ಲದನ್ನು ಕೊಡ್ತೀವಿ. ಅದೊಂದು ಬ್ಯಾಚ್ ಇರುತ್ತೆ, ಮತ್ತು ಧಾನ್ಯ ಇರೋದು ಇರುತ್ತೆ. 2 ಥರ. ಓಕೆ, ಸೊ ಇದು ಬಂದು ಮುಟ್ಬೋದಲ್ಲ? ಹಾಂ, ತೆಗೀರಿ. ಓಕೆ, ಕೊಡುತ್ತೆ. ಇದು ಇದು ಚಪಾತಿ ಜೊತೆಗೆ ಕೊಡ್ತಾ ಇದ್ದೀವಿ. ಓಕೆ, ಚಪಾತಿ ಜೊತೆಗೆ. ಹೌದು. ಓಕೆ, ಮಿಕ್ಸ್ ವೆಜ್ ಪಲ್ಯ. ಮಿಕ್ಸ್ ವೆಜ್ ಪಲ್ಯ. ಈಗ ಸುಮಾರು ಎಷ್ಟು ಜನಕ್ಕೆ ನೀವು ಮಾಡ್ತಾ ಇರೋದು? ಇವಾಗ 700 ಜನಕ್ಕೆ ಮಧ್ಯಾಹ್ನ. ಓ, ಓಕೆ, 700 ಜನ. ಸಾಂಬಾರು. ಸಾಂಬಾರು. ಹಾಂ, ಏನು ಸಾಂಬಾರು ಇದು? ತರಕಾರಿ ಸಾಂಬಾರು. ಓಕೆ, ಸಾಯಂಕಾಲಕ್ಕೋಸ್ಕರ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಪನ್ನೀರ್ ಟೀಕಾ ಅಂತ. ಓಕೆ, ಇದು ನಾವು ಹೊರಗಡೆ ತುಂಬ ಚೆನ್ನಾಗಿರ್ತದೆ. ಇದು ತುಂಬ ಚೆನ್ನಾಗಿ, ಅದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಚೆನ್ನಾಗಿ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶ. ಇದು ಭಕ್ತಾದಿಗಳಿಗಿದೆಯೋ ಅಥವಾ ಇದೇನು? ಭಕ್ತಾದಿಗಳು ತಗೋಬಹುದು, ಪರ್ಚೇಸ್ ಮಾಡಬೇಕು. ಹೊರಗಡೆ ತಿನ್ನೋದಕ್ಕಿಂತ ದೇವ್ರ ಪ್ರಸಾದ ತಿನ್ನಲಿ ಅಂತ ಉದ್ದೇಶ. ಇಲ್ಲಿ ಸ್ಟಾಲ್ ಇರುತ್ತೆ ಹೊರಗಡೆ. ಹೌದು, ಹೊರಗಡೆ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಸ್ಟಾಲ್ ಕೂಡ ಏರ್ಪಾಡು ಮಾಡಿರ್ತಾರೆ. ಎಲ್ಲೋ ಏನೇನೋ ತಿನ್ನೋದು ಬದಲು ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಯೂಸ್ ಮಾಡದೆ ಅಂತ ಮಾಡಿರೋಂಥ ಪದಾರ್ಥ ಇಲ್ಲಿ ನೋಡ್ಬೋದು. ನೀವು ಅವಾಗಲೇ ನೋಡಿದ ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ನೆಕ್ಸ್ಟ್ ಇದು ಧೋಕ್ಲಾ. Dokla is a Gujarati dish. It is boiled like idli. It doesn't have oil. It has got all the 3 tastes like the sour, sweet and chilli taste. Okay. This is one wonderful item which is more liked by the devotees in ISKCON. Okay.
ಹರಿ ಬೋಲ್. ಪ್ರಸಾದ ಅಂದ ತಕ್ಷಣ ನಮಗೆ ತಲೆಗೆ ಬರೋದೇ ಅನ್ನ ಸಾಂಬಾರು ಅಥವಾ ಏನೋ ಒಂದು ವಿಶೇಷವಾಗಿರೋದು, ಒಂದು ಪಲ್ಯ ಅಥವಾ ಒಂದು ಪೊಂಗಲ್ಲು, ಪುಳಿಯೋಗರೆ. ನಾನಾ ಕಡೆ ನಾನಾ ದೇವಸ್ಥಾನದಲ್ಲಿ ಇದನ್ನು ಹಂಚುತ್ತಾ ಇರ್ತಾರೆ. ಬಟ್ ಇಸ್ಕಾನಲ್ಲಿ ವಿಶೇಷವಾಗಿ ಬನ್ನು ಕೂಡ ಇದೆ. ಇದು ಕೂಡ ದೇವರಿಗೆ ನೈವೇದ್ಯ ಮಾಡಿ ಹಾಗೆ ಭಕ್ತಾದಿಗಳಿಗೆ ಕೊಡುವಂಥದ್ದು. ನೀವು ನಾರ್ಮಲ್ ಆಗಿ ನೋಡಿದರೆ ಗೊತ್ತಿರುತ್ತೆ, ಇಸ್ಕಾನ್ ಮುಂದೆ ಒಂದು ಬೇಕ್ರಿ ಥರ ಇಟ್ಕೊಂಡಿರ್ತಾರೆ ಸಣ್ಣದಾಗಿ. ಅಲ್ಲಿ ಏನೇನು ನೀವು ಸಿಗುತ್ತೆ ಅಲ್ಲ, ಅದು ಕೂಡ ನೈವೇದ್ಯ ಹಾಗೆ ನಿಮಗೆ ಸಿಗುವಂಥದ್ದು. ಅಜ್ವೈನು, ಜೀರಾ, ಪೆಪ್ಪರು ಮತ್ತು ಎಲ್ಲ ಥರ ಮಸಾಲ ಐಟಮು ಇರುತ್ತೆ. ಮತ್ತು ಇದು ಬ್ರೆಡ್ಡು, ಇದನ್ನ ಇಲ್ಲೇ ಪ್ರಿಪೇರ್ ಮಾಡಿ ಕಟ್ ಮಾಡಿ ಬ್ರೆಡ್ ಪಕೋಡ ಮಾಡ್ತೀವಿ. ಸೊ ಇದು ಓನ್ಲಿ ಇದು ಖಾರ ಬನ್ ಯಾವಾಗಲೂ ಇರುತ್ತೆ ಎವ್ರಿ ವೀಕು. ಈ ಬ್ರೆಡ್ ಪಕೋಡ ಎಲ್ಲ ಈ ಥರ ಅಕೇಶನ್ ಇಲ್ಲ ಏನಾರು ಇದ್ದಾಗ ಮಾಡ್ತೀವಿ ಅಷ್ಟೇ. ಇಲ್ಲಿ ಏನೇ ಪ್ರಿಪೇರ್ ಮಾಡೋದು ನೈವೇದ್ಯ ಆಗೇ ಆಗುತ್ತೆ, ಇಲ್ಲಾಂದರೆ ಪ್ರಸಾದನೇ ಆಗಲ್ಲ. ಸೊ ಇಲ್ಲಿ ಮಾಡೋರೆಲ್ಲ ಡಿವೋಟೀಸ್, ವಾಲಂಟಿಯರ್ಸ್. ಅದು ವಾಲಂಟಿಯರ್ಸೇ ಇದು ಪ್ರಿಪೇರ್ ಮಾಡೋದು. ಓಕೆ, ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡೋದು. ಸೊ ಎವ್ರಿ ವೀಕೆಂಡು ರಜಾ ಇದ್ದಾಗ ಇಲ್ಲಿ ಸರ್ವಿಸ್ ಎಲ್ಲರೂ ವಾಲಂಟಿಯರ್ಸ್. ಇವರು ಕಿರ್ಲೋಸ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಸೈಂಟಿಸ್ಟು ರಿಟೈರ್ಡ್ ಆಗಿದ್ದಾರೆ. ಓಕೆ, ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಇಲ್ಲಿ ಎಲ್ಲರೂ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ. ಹನಿ ಕೇಕ್ ಮಾಡ್ತಾ ಓಕೆ, ಎಷ್ಟು ಜನಕ್ಕೆ ಇದು ಪ್ರಿಪೇರ್ ಮಾಡ್ತಾ ಇರೋದು? ನಾವು ಒಂದು 1000 ಪ್ಲಾನ್ ಮಾಡಿದ್ದೀವಿ. 1000 1,000 ಹನಿ ಕೇಕ್ ಪ್ರಿಪೇರ್ ಆಗ್ತಾ ಇದೆ ಇಲ್ಲಿ. ಇದು ಒಂದರಲ್ಲಿ 32 ಆಗುತ್ತೆ ಹನಿ ಕೇಕ್. ಓಕೆ, ತುಳಸಿ ಎಲೆನ ಇಟ್ಟು ದೇವರಿಗೆ ನೈವೇದ್ಯಕ್ಕಿಟ್ಟು ಅದಾದ ನಂತರ ಜನರಿಗೆ ಸರ್ವ್ ಮಾಡುವಂಥದ್ದು. ಮೇನ್ ಏನು ಟೆಂಪಲ್ ಇದೆ ಅಲ್ಲಿ ನೈವೇದ್ಯಕ್ಕೆ ಇಟ್ಟು ನಂತರ ಜನರಿಗೆ ಕೊಡುವಂಥದ್ದು. ಆ ದೇವರಿಗೆ ನೈವೇದ್ಯ ಏನಿಟ್ಟಿದ್ರು ಅದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ನೋಡ್ಬೋದು ಇಲ್ಲಿ. ಸಣ್ಣ ಪ್ರಮಾಣದಲ್ಲಿ ಏನು ನೈವೇದ್ಯ ಮಾಡೋದು ದೇವರಿಗೆ ಅದನ್ನು ದೊಡ್ಡ ಪಾತ್ರೆಗಳಲ್ಲಿ ಇರೋ ಅಂಥ ಅನ್ನಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ. ಹಾಂ, ಓಕೆ. ಲೇಟೆಸ್ಟ್ ಇಕ್ವಿಪ್ಮೆಂಟ್ ಅಂದರೆ ಇದು ಒಂದು ಸತಿ ನೀವು ಪ್ರಿಪೇರ್ ಮಾಡಿದ್ರೆ ಓಕೆ 5,000ದಿಂದ 6,000 ಮಕ್ಕಳಿಗೆ ಒಂದೇ ಸತಿ ಸಾಂಬಾರು ಆಗುತ್ತೆ. ಇದು ರೈಸ್ ಮಾಡೋದಕ್ಕೆ ಎಲ್ಲ. ಓಕೆ ಓಕೆ. ನಾವು ಅಕ್ಷಯ ಪಾತ್ರೆ ಬಿಸಿ ಊಟ ಅಂತ ಏನು ನೋಡ್ತೀವಿ ಅಂದರೆ ನಾನಾ ಸ್ಕೂಲ್ಗಳಿಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದು ಇದು ಪ್ರಿಪೇರ್ ಆಗೋಂಥ ಸ್ಥಳ ಇದೇನೆ. ಇದು ಮತ್ತು ಮಾದೇಪುರದಲ್ಲಿ ಇನ್ನೊಂದಿದೆ ಕಿಚನ್ನು, ಅದು ಇದಕ್ಕಿಂತ ದೊಡ್ಡದಂತೆ, ಅಲ್ಲೂ ಕೂಡ ಪ್ರಿಪೇರ್ ಆಗುತ್ತೆ. ಇದು ರೈಸ್ ಎಲ್ಲ ಆದಮೇಲೆ ಸಾಂಬಾರೆಲ್ಲ ಶಿಫ್ಟ್ ಮಾಡ್ಕೊಂಡು ಓಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಆ ಕಡೆ ವಿಂಡೋ ಇದೆಯಲ್ಲ, ಆ ವಿಂಡೋದಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಇದಕ್ಕೆ ಗಾಡಿಗಳಿಗೆ ಶಿಫ್ಟ್ ಆಗುತ್ತೆ. ಓಕೆ, ಇಲ್ಲಿ ಮತ್ತೆ ಎವ್ರಿ ಸಂಡೇಸ್ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎವ್ರಿ ಸಂಡೇ ಅಂದರೆ ಎವ್ರಿ ಡೇ ಇರುತ್ತೆ, ದೊನ್ನೆಯಲ್ಲಿ ಕೊಡ್ತಾರೆ. ಹೌದು ಹೌದು. ಅದೇ ಎಸ್ಪೆಷಲಿ ಈ ಫೆಸ್ಟಿವಲ್ ಟೈಮಲ್ಲಿ ಫುಲ್ ಪ್ಲೇಟ್ಸಲ್ಲಿ ಕೊಡ್ತಾರೆ. ಅಂದರೆ ಈ ಜನ್ಮಾಷ್ಟಮಿ ಅಂತ ಫೆಸ್ಟಿವಲಲ್ಲಿ ಒಂದು 20-25 ಸಾವಿರ ಜನ ಬಂದ್ಬಿಡ್ತಾರೆ. ಸೊ ಅದರಿಂದ ಎಲ್ರಿಗೂ ಪ್ಲೇಟ್ಸಲ್ಲಿ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ದೊನ್ನೆಯಲ್ಲಿ ಕೊಡ್ತಾರೆ. ದೊನ್ನೆಯಲ್ಲಿ ಸ್ವೀಟ್ ಇರುತ್ತೆ. ಓಕೆ, ಸ್ವೀಟು ಮತ್ತು ಬಿಸಿಬೇಳೆ ಭಾತ್ ಥರ ವೆರೈಟಿ, ಪೊಂಗಲ್, ಕಿಚಡಿ. ಓಕೆ. ಸೊ ಅಲ್ಲಿ ಏನು ಪ್ರಿಪೇರ್ ಆಗುತ್ತೆ ಅಲ್ಲಿನ ಶಿಫ್ಟ್ ಮಾಡೋದಕ್ಕೋಸ್ಕರ ಈ ಯಂತ್ರ ಬಳಸ್ತಾ ಇರೋದು ನೀವು ಶಿಫ್ಟ್ ಮಾಡೋದಕ್ಕೆ. ಸೊ ಇದನ್ನು ತಳ್ಕೊಂಡು ಹೋಗಿ ಅಲ್ಲಿ ವಿಂಡೋ ಅಲ್ಲಿ ಕೊಡ್ತೀವಿ. ಅಲ್ಲಿ ಹೋಗಿ ತರಕಾರಿ ಹೇಗೆ ಕಟಿಂಗ್ ಮಾಡ್ತಾರೆ ಬನ್ನಿ ನೋಡೋಣ. ಇಲ್ಲಿ ನೋಡಿ ಬೀನ್ಸ್ ಕಟ್ ಆಗ್ತಾ ಇದೆ. ನೋಡಿ ಇದು ಫ್ರಿಡ್ಜ್, ರೆಫ್ರಿಜರೇಟರ್. ಇಲ್ಲಿ ಕೋಲ್ಡ್ ಸ್ಟೋರೇಜ್, ಏನೇನು ಕೋಲ್ಡ್ ಇಡೋ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ.
ಇಸ್ಕಾನ್ ಅಂತಂದರೆ ಮೇಜರ್ ಆಗಿ ನನ್ನ ತಲೆಯಲ್ಲಿ ಬರೋದೇನಂತಂದರೆ ಪೀಸ್, ಅಂದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಪ್ರಶಾಂತ ಜಾಗ. ದೇವ ದರ್ಶನ ಮಾಡ್ಕೊಂಡು ಬಂದಮೇಲೆ ನಮಗೆ ಸಿಗೋದು ಹರಿನಾಮ ಮಂಟಪ. ಬಂದ ಭಕ್ತಾದಿಗಳಿಗೆ ಇಲ್ಲೊಂದು ಜಪಮಾಲೆ ಕೊಡ್ತಾರೆ. ಆ ಜಪಮಾಲೆಯಲ್ಲಿ ಮಂತ್ರನ ಪಠನೆ ಮಾಡಬೇಕು. 108 ಸರಿ ಅಥವಾ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ, ಅವರ ಶಕ್ತಿ ಇದ್ದಷ್ಟು. ಸೊ ಬನ್ನಿ ಇಲ್ಲಿ ಹೇಗೆ ನಡೀತಾ ಇದೆ ನೋಡೋಣ. ಹರೇ ಕೃಷ್ಣ ಮಾಡ್ತೀನಿ. ಇದು ಹರೇ ಕೃಷ್ಣ ಮಹಾಮಂತ್ರ ಕಾರ್ಡ್. ಇದು ಓಕೆ ಓಕೆ ಇದು ಮೇನ್ ಬೀಡ್. ಓಕೆ ಇದು ಮೇನ್ ಬೀಡ್. ಈ ಮೇನ್ ಬೀಡಲ್ಲಿ ನೀವು ಈ ಮಂತ್ರ ಹೇಳ್ತೀರಾ, ಈ ಪಂಚತತ್ವ ಮಂತ್ರ ಅಂತ ಹೇಳಿ. ಇದು ಒಂದ್ಸತಿ ಹೇಳಿ. ಪ್ರತಿ ಒಂದು ಬೀಡಲ್ಲೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು ಬೀಡ್ ಕಂಪ್ಲೀಟ್ ಆದ ತಕ್ಷಣ ಪುನಃ ಸೆಕೆಂಡ್ ಬೀಡಲ್ಲಿ ಇದು ಹೇಳಬೇಕು. 7 minutes 1 round. ಓಕೆ ಹರೇ ಕೃಷ್ಣ. ಸೊ ಏನಂದರೆ ಈ ಮಂತ್ರ ಏನಿದೆ ಇದನ್ನು ಒಂದು ಮಣಿಗೆ ಒಂದು ಸರಿ ಪಠನೆ ಮಾಡಬೇಕು. ಹಾಗೆ ಒಂದು ರೌಂಡ್ ಹೆಚ್ಚು ಕಡಿಮೆ ಒಂದು 7 minutesಯಿಂದ ಒಂದು 10 minutes ಆಗ್ಬೋದು, ಅಷ್ಟು ಸರಿ ನಾವು ಪಠನೆ ಮಾಡಬೇಕಾಗತ್ತೆ. ಸೊ ಇದೊಂದು ಮುಗಿಸಿದ್ರೆ ಒಂದು ಏನು ಹೇಳ್ತಾರೆ, ಒಂದು ಸ್ಟೇಜ್ ಮಾಡಿದ ಥರ. ಬನ್ನಿ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಭಗವದ್ಗೀತೆ ಏನು ನೋಡ್ತಾ ಇದ್ದೀರಾ, ಇದು ಒರಿಜಿನಲ್ ಯಥಾರೂಪ. ಮತ್ತು ವರ್ಲ್ಡಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗಿರೋ ಅಂಥ ಭಗವದ್ಗೀತೆ ಇದು. ಇದಕ್ಕೆ 330 rupeesಗೆ ಇಲ್ಲಿ ಇಸ್ಕಾನಲ್ಲಿ ನೀವು ತೊಗೊಬೋದು. ತುಳಸಿ ಮಣಿ ಜಪಮಾಲೆ ಇದು ಬಂದು 150 ರೂಪಾಯಿ ಅಲ್ವಾ, 150 rupees. 108 ಬೀಡ್ಸ್ ಇರುತ್ತೆ ಇದರಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ನವ ಬೃಂದಾವನ್ ಧಾಮ್ ಅಂತ. ಓಕೆ. ನಮ್ಮ ಐತಿಹಾಸಿಕವಾಗಿ ಇರುವಂಥ ಹೊಯ್ಸಳ ಆರ್ಕಿಟೆಕ್ಚರ್ ಏನಿದೆ ಅದನ್ನು ಮತ್ತೆ ನಾವು ವಿ ಕಾಂಟ್ ಕಂಪ್ಲೀಟ್ಲಿ ಅದನ್ನು ನಾವು ತರೋದಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೆ ಅದರಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ನ ನಾವು ಹೊಯ್ಸಳ ಆರ್ಕಿಟೆಕ್ಚರ್ ಇದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ ಶೇಪ್ ಲೈಕ್ ಸೋಮನಾಥಪುರ, ಬೇಲೂರು, ಹಲೇಬೀಡು ಆ ಥರ ಎಲ್ಲ ಇದೆಯಲ್ಲ, ಅದನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ. ಅದನ್ನು ಇಲ್ಲಿ ಡೆಪಿಕ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಹೀಗೆ ಬಂದರೆ ನೋಡಿ ಇದು ಮೇನ್ ಎಂಟ್ರೆನ್ಸ್ ಬರುತ್ತೆ. ಮೇನ್ ಎಂಟ್ರೆನ್ಸ್ ಜನರಲ್ ಎಲ್ಲ ಬರ್ತಾರೆ ಹೀಗೆ. ಸೊ ಈಗ ನೋಡಿ ಮೈಸೂರು ಇಸ್ ಅ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬಸ್ಸಸ್ಸು ಟೂರಿಸ್ಟ್ ಜಾಸ್ತಿ ಬರ್ತಾರೆ. ಆ ಬಸ್ಸಸ್ಗೆ ಬಂದವ್ರಿಗೆಲ್ಲ ನೋಡಿ ಇಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಪಬ್ಲಿಕ್ ಆಗೋಗ್ತಾರೆ. ಬಸ್ಸು ಆಚೆ ಕಡೆ ಹೋಗುತ್ತೆ. ಓಕೆ. ದೆನ್ ಕಾರಲ್ಲಿ ಯಾರು ಬರ್ತಾರೆ, ಸ್ಕೂಟಲ್ಲೆಲ್ಲ ಬರ್ತಾರಲ್ಲ ಅವ್ರಿಗೆ ಹೀಗೆ ಬಂದು ಅಲ್ಲಿ ಎಂಟ್ರ್ ಆಗ್ತಾರೆ. ಇದು ನೀವು ಇಲ್ಲಿ ನೋಡ್ತಾ ಇರೋದು ಇದು ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್. ಇದು ಓಕೆ. ಇದು ಸೆಲ್ಲರ್.
ಓಕೆ ಆ್ಯಕ್ಚುಲಿ ಇಟ್ಸ್ ನೋನ್ ಆಸ್ ಗ್ರೌಂಡ್ ಫ್ಲೋರ್ ಇದು. ಓಕೆ. ಈ ಗ್ರೌಂಡ್ ಫ್ಲೋರಿಗೆ ಬಂದಮೇಲೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅನ್ನದಾನ ಹಾಲು, ದೆನ್ ಚಪ್ಪಲ್ ಸ್ಟ್ಯಾಂಡು, ದೆನ್ ಆಡಿಟೋರಿಯಮ್ಮು ಎರಡು. ಬಿಕಾಸ್ ಮೈಸೂರು ಇಸ್ ಎ ಕಲ್ಚರಲ್ ಕ್ಯಾಪಿಟಲ್ ಆಗಿರೋದ್ರಿಂದ ಇಲ್ಲಿ 3 ಆಡಿಟೋರಿಯಮ್ಸ್ ಬರುತ್ತೆ. ಒಂದು ಓಪನ್ ಏರ್ ಥಿಯೇಟರ್, ಒನ್ ಇಸ್ ಗೀತಾ ಪ್ರವಚನ ಹಾಲ್, ಸೊ ಒನ್ ಇಸ್ ಲೈಕ್ ಎ ಥಿಯೇಟರ್. ಸೊ ಈ ಥರ ಎಲ್ಲ ನಾವು ಮೈಸೂರು ಕಲ್ಚರ್, ಆ ಕಲ್ಚರ್ ತಕ್ಕನಾಗಿ ನಾವು ಒಂದು ಟೆಂಪಲ್ನ ಕಟ್ತಾ ಇದ್ದೀವಿ. ಓಕೆ. ಸೊ ಎಷ್ಟು ಎಕರೆನಲ್ಲಿದೆ ಇದು? ಇದು ಟೋಟಲ್ ಬಂದು 9 acres ಇದೆ. ಓಕೆ. 9 acresಲ್ಲಿ ನಾವು ಕಂಪ್ಲೀಟ್ ಇಟ್ಸ್ ಎ ಗ್ರೀನ್ ಬಿಲ್ಡಿಂಗ್, ಅಂದರೆ ನಾವು ಬಿಲ್ಡಿಂಗಿಂದ ಜಾಸ್ತಿ ಓಪನ್ ಸ್ಪೇಸ್ ಜಾಸ್ತಿ ಕೊಡ್ತಾ ಇದ್ದೀವಿ. ಟೆಂಪಲ್ ಎಷ್ಟು ಎಕರೆನಲ್ಲಿ ಇರುತ್ತೆ? ಟೆಂಪಲ್ ನೋಡಿ 5,20,000 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಬರುತ್ತೆ ಟೋಟಲ್ ಬಿಲ್ಟಪ್ ಏರಿಯಾ. ಓಕೆ. ಅದು ಅನಂತ ಪದ್ಮನಾಭ ದೇವಸ್ಥಾನ ಅದು. ಹಾಂ ಹಾಂ. ಓಕೆ. ಮೊದಲು ಅಲ್ಲಿ ಬಂದು ನಿಮಗೆ ಹರಿನಾಮ್ ಮಂಟಪ ಅಂತ ಬರುತ್ತೆ. ಹಾಂ. ಕಲಿಯುಗದ ಧರ್ಮ ನಾಮ ಸಂಕೀರ್ತನೆ ಅಲ್ವಾ, ಸೊ ಅದು ಫಸ್ಟು ಅಲ್ಲಿ ಸಂಕೀರ್ತನೆ ಆದಮೇಲೆ ಅವರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ರಾಧಾಕೃಷ್ಣ ದೇವಸ್ಥಾನಕ್ಕೆ. ಟೋಟಲ್ ಹೈಟ್ ಬಂದು ನಿಮಗೆ ಅದು 200 feet ಬರುತ್ತೆ. 200 ಅಡಿ ಗೋಪುರ. ಓಕೆ. ನೋಡಿ ಇಲ್ಲಿ ಅಲ್ಲೊಂದು ಆಡಿಟೋರಿಯಮ್ಮು, ಇಲ್ಲೊಂದು ಆಡಿಟೋರಿಯಮ್ಮು. ಓಕೆ. ಇಲ್ಲೊಂದು ಆಡಿಟೋರಿಯಂ ಇದೆ ಜೊತೆಗೆ. ಸೊ ದಿಸ್ ಆಲ್ಸೋ ಆಡಿಟೋರಿಯಂ ಎಂಟ್ರೆನ್ಸ್. ಓಕೆ. ಇಲ್ಲೊಂದು ಆಡಿಟೋರಿಯಂ ಇದೆ. ಇದು ಓಪನ್ ಏರ್ ಥಿಯೇಟರ್. ನೋಡಿ ಈ ಸೈಡೇ ಕಂಪ್ಲೀಟ್ಲಿ ನಾವು ಇದನ್ನ ಸರ್ವಿಸ್ ರೋಡ್ಸ್ ಅಂತ ಮಾಡಿದ್ವಿ. ಅಂದರೆ ನಮ್ಮ ಟೆಂಪಲ್ನಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನದಾನ ನಡೆಯುತ್ತಲ್ಲ, ಆ ಒಂದು ಕಿಚನ್ ಎಲ್ಲ ಈ ಕಡೆ ಬರುತ್ತೆ. ಎಷ್ಟು ಜನಕ್ಕೆ ಕೆಪಾಸಿಟಿ ಇದೆ ಇಲ್ಲಿ? ಅಟ್ ಎ ಟೈಮ್ ದಿಸ್ ಒನ್ ಮೂವಿಂಗ್ ಕ್ರೌಡ್ 2,000 people ಅಟ್ ಎ ಟೈಮ್ ಕೂತ್ಕೊಂಡು ಪ್ರಸಾದ ಹೋಗ್ಬೋದು. ಓಕೆ. ಇದು 2 ಕಿಚನ್ ಇದೆ. ಇಲ್ಲೊಂದು ಕಿಚನ್ನು, ಇಲ್ಲೊಂದು ಕಿಚನ್ ಇದೆ. ಈ 2 ಕಿಚನಲ್ಲಿ ಒಂದು ಕಿಚನ್ನು ಬಂದು ಅನ್ನದಾನ, ಇನ್ನೊಂದು ಕಿಚನಲ್ಲಿ ಬಂದು ಅದರಲ್ಲಿ ಇದು ಬರುತ್ತೆ ನಮ್ಮ ಸೇಲ್ಸ್ ಕೌಂಟರ್ಸ್ ಇದೆಯಲ್ಲ ಅದು. ಈವನ್ ಆ ಸೇಲ್ಸ್ ಕೌಂಟರ್ಸಲ್ಲಿ ಯಾರ್ಯಾರು ಏನು ಪರ್ಚೇಸ್ ಮಾಡ್ತಾರಲ್ಲ ಅದರ ಕಾಂಟ್ರಿಬ್ಯೂಷನ್ ನಮ್ಮ ಅನ್ನದಾನಕ್ಕೇ ಹೋಗುತ್ತೆ. ಸೊ ಒನ್ ಮೋರ್ ಕಿಚನ್ ಇಸ್ ದೇರ್, ಅಕ್ಷಯ ಪತ್ರ. ಸೊ ನಮ್ಮ ಅಕ್ಷಯ ಪತ್ರ ಡೈಲಿ ಫೀಡ್ ಮಾಡ್ತಾ ಇದೆಯಲ್ಲ, ಅದು ಎವ್ರಿ ಡೇ ವಿ ಆರ್ ಫೀಡಿಂಗ್ ಅರೌಂಡ್ 20,000 ಚಿಲ್ಡ್ರನ್ಸ್ ಇಯರ್. ಆ ಒಂದು ಕಿಚನಲ್ಲಿ ಬರುತ್ತದೆ. ಲಂಚ್ ಪ್ರಸಾದ ದೇವಸ್ಥಾನದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ದೊನ್ನ ಪ್ರಸಾದ ಹೋಲ್ ಡೇ ನಡೀತಾ ಇರುತ್ತೆ. ನೋಡಿದ್ರೆ ನೀವು ಒಂದು ಸಾಮಾನ್ಯ ಜನರು ಬೇಕಾದ್ರೆ ಸ್ಕ್ವೇರ್ ಫೀಟ್ ಸೇವಾ ಅಂತ ಇದೆ. ಓಕೆ. ಸೊ ಒಂದು ಸ್ಕ್ವೇರ್ ಫೀಟ್ನ ಅವರು ಸ್ಪಾನ್ಸರ್ ಮಾಡ್ಬೋದು. ಓಕೆ. ಎಷ್ಟು ಒಂದು ಸ್ಕ್ವೇರ್ ಫೀಟ್? 1,200. ಆ್ಯಕ್ಚುಲಿ ಇದೆಲ್ಲ ನಡೀತಾ ಇರೋದು ದಾನಿಗಳಿಂದನೇ ಅದು ನಡೀತಾ ಇರೋದು. ಓಕೆ. ಇನ್ನೊಂದು ಏನಂದರೆ ನಂದು ಗ್ರೀನ್ ಬಿಲ್ಡಿಂಗ್ ಆದರೆ ಇಲ್ಲಿಂದ ಯಾವುದೇ ಒಂದು ಡಿಸ್ಚಾರ್ಜು ವೇಸ್ಟೇಜ್ ಎಲ್ಲ ಡಿಸ್ಚಾರ್ಜ್ ಆಗಿ ಆಚೆ ಹೋಗೋದಿಲ್ಲ. ಇಲ್ಲಿ ಏನೇನು ವಾಟರ್ ಯೂಸ್ ಮಾಡ್ತೀವಿ ಇಲ್ಲೇ ಅದನ್ನು ರೀಯೂಸ್ ಮಾಡಿಕೊಂಡು ಇಲ್ಲೇ ಇದು ಮಾಡ್ಕೊಂಡು ವಿಲ್ ನಾಟ್ ಡಿಸ್ಚಾರ್ಜ್ ಎನಿ ವೇಸ್ಟೇಜ್ ಔಟ್ಸೈಡ್. ಧನ್ಯವಾದ ಗುರುಜಿ. ಥ್ಯಾಂಕ್ ಯು. ಹರಬವರ ಕಬಾಬ್ಗೆ ಎಷ್ಟು? 30 rupees. ಓಕೆ. 20 rupees ಹನಿ ಕೇಕ್ಗೆ. ಥ್ಯಾಂಕ್ ಯು. ಸೊ 2 ಪೀಸ್ ಬರುತ್ತೆ. ಕಿಚನ್ ಒಳಗಡೆ ಏನು ಪ್ರಿಪೇರ್ ಆಯಿತು ಹನಿ ಕೇಕ್, ಅದನ್ನು ನಿಮಗೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದು ಟೇಸ್ಟ್ ಹೇಳಿದ್ರೆ ತಪ್ಪಾಗುತ್ತೆ, ಏನಕ್ಕೆ ಅಂತಂದರೆ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿರೋವಂಥ ಪ್ರಸಾದ ಇದು. ಬಟ್ ಆದರೂ ನಿಮಗೆ ತಿಳಿಸ್ಬೇಕಲ್ವಾ ಹೇಗಿದೆ ಅಂತ, ಅದಕ್ಕೋಸ್ಕರ ಬನ್ನಿ. ಹರಬರ ಕಬಾಬ್. ಸ್ವಲ್ಪ ಖಾರ ಇದೆ. ಸೊ ದೇವರಿಗೆ ನೈವೇದ್ಯ ಮಾಡಾದ್ಮೇಲೆ ಯಾರೋ ದೊಡ್ಡವರು ಹೇಳಿದ್ದು, ಅದಕ್ಕಿಂತ ದೇವ್ರಿಗೆ ನೈವೇದ್ಯ ಮಾಡೋದಕ್ಕಿಂತ ಬೇರೆ ಟೇಸ್ಟ್ ಇರುತ್ತೆ, ದೇವರಿಗೆ ನೈವೇದ್ಯ ಮಾಡಾದ್ಮೇಲೆ ಬೇರೆ ಟೇಸ್ಟ್ ಆಗುತ್ತೆ ಅಂತ. ಅದು ಆ್ಯಕ್ಚುಲಿ ನಿಜ ಇರಬಹುದು, ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಹೈಜೀನಾಗಿ ಮಾಡಿದ್ದಾರೆ. ಕಿಚನ್ ಕೂಡ ನಾನು ಟೂರ್ ನೋಡಿರ್ತೀರ ನೀವು, ನಾನು ತೋರಿಸಿರ್ತೀನಿ. ನೀವು ಕಿಚನ್ ಏನು ವಿಡಿಯೋ ನೋಡಿದ್ರಿ, ನೀವು ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಎಷ್ಟು ಕ್ಲೀನಾಗಿ ಹೈಜೀನಾಗಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸಿ ಅದನ್ನು ಪ್ರಿಪೇರ್ ಮಾಡ್ತಾ ಇರೋದು. ಒಂದು ಕ್ಯಾಶೋ ಕೂಡ ಇಟ್ಟಿದ್ದಾರೆ.
ಸೂಪರ್. ವಾವ್, ಸೀರಿಯಸ್ಲಿ ಹೊರಗಡೆ ಏನು ಬೇಕರಿನಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಒಂದು 10 ಟೈಮ್ಸ್ ಬೆಟರ್ ಟೇಸ್ಟ್ ಇದೆ ಇದು. ತುಂಬ ಸಾಫ್ಟ್ ಇದೆ ಆ್ಯಂಡ್ ಫ್ರೆಶ್ ಇದೆ, ತುಂಬ ಫ್ರೆಶ್ ಇದೆ ಮತ್ತು ತುಂಬ ಸಾಫ್ಟ್ ಇದೆ. ಇಸ್ಕಾನ್ಗೆ ಬಂದಾಗ ನೀವು ಏನೇ ಟೇಸ್ಟ್ ಮಾಡ್ಬೋದು, ಎಲ್ಲದಕ್ಕೂ ಅದರದ್ದೇ ಆದಂಥ ಟೇಸ್ಟ್ ಇದೆ. ಅದೇ ನಾನು ಹೇಳಿದಾಗೆ ನೈವೇದ್ಯಕ್ಕೆ ಇಟ್ಟಿರೋದಕ್ಕೆ ಎಕ್ಸ್ಟ್ರಾ ಮೇ ಬಿ ಆ್ಯಡ್ ಆಗಿರಬಹುದು. ಅದ್ರ ಜೊತೆಗೆ ತುಂಬ ರುಚಿಯಾಗಿ ಮಾಡಿದ್ದಾರೆ. ಮಸ್ಟ್ ಟ್ರೈ ಮಾಡಿ ನೀವು ಇಸ್ಕಾನ್ಗೆ ಬಂದಾಗ, ಮರಿಬೇಡಿ. ಹರೇ ಕೃಷ್ಣ. ಸೊ ಆಗಲೇ ಏನು ನೋಡಿದ್ರಿ ಅದೆಲ್ಲ ಪ್ರೈಸ್ ಪೇ ಮಾಡಿ ತೊಗೊಳ್ಳೋ ಅಂಥ ಪ್ರಸಾದ. ಇದು ಭಕ್ತಾದಿಗಳಿಗೆ ದೇವರಿಗೆ ನೈವೇದ್ಯ ಮಾಡಿರೋಂಥ ಪ್ರಸಾದನ ನಿಮಗೆ ಫ್ರೀಯಾಗಿ ಕೊಡೋ ಅಂಥದ್ದು. ಹರೇ ಕೃಷ್ಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. QR ಕೋಡ್ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಡೊನೇಟ್ ಮಾಡ್ಬೋದು. ಆಗಾಗ ವಿಸಿಟ್ ಮಾಡ್ತಾ ಇರಿ ಇಸ್ಕಾನ್ಗೆ, ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವರ್ಲ್ಡ್ ಆಫ್ ಆಶಿಕ್ ಗೌಡ ಸೈನಿಂಗ್ ಆಫ್.